ಜೋರಾಗಿ ಮಾತಾಡ್ರಿ, ಕೇಳಿಸಲ್ಲ. ಓವರ್ಲೋಡ್ ಆಗಿ ಇಲ್ಲಿಂದ ಪಾಂಡವಪುರ ಸ್ಟೇಷನ್ ಇಂದ ಬರ್ತಾವಲ್ಲ ಸರ್, ಅದು ಓವರ್ಲೋಡ್ ಆಗಿ ಟ್ರಿಪ್ ಆಗ್ತಾ ಇದೆ. ಈಗ ನನಗೆ ನಿಮಗೆ KPTCL ಇಲ್ಲ ಏನಂತ ಮಾಹಿತಿ ಸರ್? KPTCL ಅಲ್ಲ ಸರ್, ನಮ್ಮಲ್ಲಿ ಜನರೇಷನ್ ಯಾರು ಸರ್? ಸೆಸ್ಕಲ್ಲೇ DCC ಅಂತ ಇದೆ ಸರ್, ಲೋಡ್ ಮಾನಿಟರಿಂಗ್ ವಿಂಗ್ ಇದೆ ಸರ್. ಸರಿ, ಅವರೇ ಸ್ಟೇಷನ್ಗಳಿಗೆ ಮೆಸೇಜನ್ನ ಇದು ಮಾಡ್ತಾರೆ ಸರ್, ERS ಮಾಡಿ ಇಮಿಡಿಯೇಟ್ ಅಂತ. ಯಾವ ಸ್ಟೇಷನ್, ಯಾವ ಡಿಸ್ಟ್ರಿಕ್ಟ್ ಇವುಗಳು ಈ ಥರದನ್ನೆಲ್ಲ ಅವ್ರಿಗೆ ಮಾಹಿತಿ ಕೊಡಲ್ವಾ? ಸರ್ ಎಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಅವ್ರಿಗೆ ಗೊತ್ತಿಲ್ವಾ? ಮತ್ತೆ ಅವ್ರು ಆರಾಮಾಗಿ ಕುತ್ಕೊಂಡು ಇಲ್ಲ ಸರ್, ಅದು ಅಲ್ಲಿ ಅವರ ಮಾನಿಟರ್, ಅವ್ರ ಸಿಸ್ಟಮ್ ಅವ್ರು ನೋಡ್ಕೋಬೇಕಲ್ಲ ಸರ್, ಹಾಗಾಗಿ ಅವ್ರು ನೋಡ್ತಾ ಇರ್ತಾರೆ ಸರ್. ಅವ್ರು ನೋಡ್ತಾರೆ, ಬಟ್ ಇಲ್ಲಿಂದ ಗ್ರೌಂಡ್ಗೆಲ್ಲ ಮನೇಲಿ ನಾವು ಹೇಳಿದ್ದೀವಿ ಸರ್. ಈಗ MD ಅವ್ರು ಯಾರು ಇದ್ದಾರೆ? ಈಗ ಮೇಡಮ್ ಅರ್ಚನಾ ಮೇಡಮ್ ಅಂತ ಬಂದಿದ್ದಾರೆ ಸರ್. ಅವ್ರ ನಂಬರ್ ಕಳಿಸಿ ಅವ್ರು. ಆಯ್ತು ಸರ್, ಇವತ್ತು ಮೀಟಿಂಗ್ ಅನ್ನು ತಗೋದು, VC ತಗೋ, ಇದ್ರ ಬಗ್ಗೆನೇ VC ತಗೋತೀನಿ ಅಂತ 12 ಅದಾದ್ಮೇಲೆ ನಿಮಗೆ ಏನಾಯ್ತು ನಿಮ್ಗೆ ಅದು ಅಪ್ಡೇಟ್ ಕೊಡಿ. ಚೇರ್ಮನ್ ಅವರು ನನಗೆ ಮಾತಾಡ್ತೀವಿ ಅಂತ ಹೇಳಿದ್ರು, ಮಾತಾಡಲಿಲ್ಲ. ಆಮೇಲೆ ಅಲ್ಲ ನಾನು ಹೇಳ್ತಾ ಇರೋದು ಪ್ರತಿ ಸತಿ ಬಡ್ಕೊಳ್ಳೋದು ಅಷ್ಟೇ. ನಾನು ಕಮ್ಯುನಿಕೇಟಿವ್ ಮಾಡಿ ರೈತರಿಗೆ ನಿಮ್ಮ ಸೆಕ್ಷನಲ್ಲಿ ಅವ್ರು ವಿಡಿಯೋ ಮಾಡಿ ಸಾಕ್ಷಿ ಅಂತ ಹೇಳಿದೆ. ನಾನು ನಿಮ್ಮ ಸೆಕ್ಷನ್ಗೆ ನಿಮ್ದು ವಾಟ್ಸ್ಆ್ಯಪ್ ಗ್ರೂಪ್ಗಳಿದಾವೆ ಮೇಡಮ್, ಯಾರು ಓದಲ್ಲ ಮೇಡಮ್, ವಿಡಿಯೋ ಆದರೆ ಕೇಳಿಸ್ಕೊತಾರೆ. ಈ ಥರ ನಮ್ಮದು ಲೋಡ್ ಸರ್ ಎಲ್ಲ ಈ ನಮ್ಮ ಚೆಸ್ಕೋ ಇರೋದು ಲೋಡ್ ಮಾನಿಟ್ರಿಂಗ್ ಅಂತಾನೆ ಪ್ರಾಬ್ಲಮ್ ಆದಾಗೆಲ್ಲ ಅಲ್ಲೆಲ್ಲ ಸ್ಟೇಷನ್ಗಳು ತೆಗಿತಾ ಹೋಗ್ತಾರೆ.